यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಎಲ್ರಿಗೂ ಕ್ರಾಂತಿಕಾರಿ ಜೈ ಭೀಮ್ ವಿಜಯಪುರ ಜನತೆಗೆ ಎಲ್ಲರಿಗೂ ನಮಸ್ಕಾರಗಳು. ಏನಿಲ್ಲ, ಮೊನ್ನೆ ಮಡುಸ್ವಾಮಿ ಹಿರೇಮಠ್ ಅನ್ನುವಂಥ ಒಬ್ಬ ಕುಖ್ಯಾತ ರೌಡಿ ವಿಜಯಪುರ ಜಿಲ್ಲೆಯಲ್ಲಿ ಆತ ಏನು ಎಲ್ಲ ದಲಿತ ಒಂದು ಹೋರಾಟಗಾರರ ಮೇಲೆ, ದಲಿತರ ಮೇಲೆ ಆತನ ಧಮಕಿ ಕರೆಗಳು, ಆತನ ಇದು ಆದದಕ್ಕೆ ನಾನು ಒಂದು ಅಟ್ರಾಸಿಟಿ ಮಾಡಿದ್ದೆ. ಅದಾದ ಮ್ಯಾಗ ಮುಂದೆ ಜಾಮೀನು ಮಾಡ್ಕೊಂಡು ಬಂದು ಆತ ಏನು ಹೇಳಿಕೆ ಕೊಡ್ತಾನಪ್ಪ ಅಂತಂದ್ರೆ, ನಾನು ಸರ್ಕಾರಿ ಪಂಚ, ಪೊಲೀಸ್ ಇಲಾಖೆದಾಗ ಸರ್ಕಾರಿ ಪಂಚ್ ಅಂತ ಹೇಳಿ ಸಾಕ್ಷಿ ಆಗ್ತೀನಿ, 500,000 ತಗೊಂಡು ನಾನು ಇದು ಮಾಡ್ತೀನಿ ಅಂತ ಹೇಳೋಣ. ಯಾರು? ಮಡುಸ್ವಾಮಿ. ಆ ಮಡುಸ್ವಾಮಿ ಏನಿದ್ದ ಮೊದಲ, ಆತನ ಮೂಲ ಆದಾಯ ಏನು? ಆ ಮಡುಸ್ವಾಮಿ ಏನದನಲ್ಲ, ಮೊದಲು ಒಬ್ಬ ಸೈಪಾನ್ ಅಂತ ಹೇಳಿ ಇಂಡಿಯವರ ಒಬ್ಬ ಡ್ರೈವರ್ ಇದ್ದ, ಗಾಡಿ ಒರೆಸ್ತಿದ್ದ ಮಡುಸ್ವಾಮಿ ಏನೋ. ಮತ್ತು ಇವೊಂದು ಮೂಲ ಆದಾಯ ಏನದ ನಮಗೆ ತಿಳಿಯಲಾಗ್ಯದ. ಮೂಲ ಆದಾಯ ಏನು? ಈತ ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ ಕೊಲೆ ಪ್ರಕರಣ, ಕೊಲೆ ಯತ್ನ, ಅತ್ಯಾಚಾರ, ಹೆಣ್ಣು ಮಕ್ಕಳ ಮಾನಭಂಗ, ಇಂಥವು ಕಂಟ್ರಿ ಪಿಸ್ತೂಲ್ ಕೇಸ್ನ್ಯಾಗ ಮತ್ತು ಪುಣೆ ಒಳಗೆ ಒಂದು ಕೇಸ್, ಟೋಟಲ್ 8ರಿಂದ 9 ಕೇಸ್ ಅದಾವ ಇವನ್ ಮ್ಯಾಗ. ಆದರೂ ಈತ ಗಡಿಪಾರ ಆತಾನ, ಮತ್ತು ಬರ್ತಾನ, ಮತ್ತೇನದ, ಮತ್ತು ಧಮಕಿ ಹಾಕ್ತಾನ. ಕಾನೂನಿನ ಭಯ ಅನ್ನೋದು ಇವನು ಬಲ್ಯಾಕಿಲ್ಲ. ಈಗಾಗಲೇ ಈತ ಎಷ್ಟು ಪ್ರಕರಣಗಳಲ್ಲಿ ಅದನ್ನ ಅನ್ನೋದು ನಾನೆಲ್ಲ ಕಾಪಿ ತೆಗಸಕ್ಕೆ ಸ್ವಲ್ಪ ಲೇಟ್ ಆಗ್ಯದ, ಮಾಧ್ಯಮದ ಮುಂದೆ ಬರ್ಲಾಕ. ಇವೆಲ್ಲ ಕಾಪಿ ಏನದಾವ ಅವಂದೇ. ಮತ್ತು ಇನ್ನೊಂದು ಏನು ಹೇಳ್ತಾನ, ಮಾರುತಿ ಬೂದ್ಯಾಳ ಸರ್ಕಾರಿ ಪಂಚ್ ಅಂತ ಹೇಳಿ 500,000 ಬೇಡಿಕೆ ಇಡ್ತಾನ. ನಿನ್ನಂತ ಕೆಲಸ ಅಂತೂ ನಾನು ಮಾಡಿಲ್ಲಲ್ಲ. ಕೊಲೆ ಪ್ರಕರಣಗಳಲ್ಲಿ, ಅತ್ಯಾಚಾರ ಪ್ರಕರಣಗಳಲ್ಲಿ, ಇದ್ರಾಗ ಯಾವುದೇ ರೀತಿಯಾದಂಥ ಒಂದು ಪ್ರಕರಣಗಳಲ್ಲಿ ನಾನಿಲ್ಲ. ನಿನ್ನಂಗೆ ಏನದಲ್ಲ ಕೊಲೆ ಮಾಡೋದು, ಅದು ಇದು ಮಾಡೋದು, ಅಂಥ ಪ್ರಕರಣಗಳಲ್ಲಿ ಇಲ್ಲ. ಈಗಾಗಲೇ ಏನು ಕಾಪಿ ಇದಾವ ಇದೆಲ್ಲ ಬಂದದ. ಇದು ತಗೊಳಕ ಸ್ವಲ್ಪ ಲೇಟ್ ಆಯ್ತು ನನಗೆ ಮಾಧ್ಯಮದ ಮುಂದೆ ಬರಾಕ. ಇನ್ನು ಮುಂದೆ ಏನದಲ್ಲ, ಮುಂದಿನ ಹಾದಿ ಕಾನೂನು ಹೋರಾಟದ ಮೂಲಕ ನಾನು ಕಂಟಿನ್ಯೂ ಅವನ ವಿರುದ್ಧ ಹೋರಾಟ ಮಾಡ್ತೀನಿ. ಆತ ಏನು ಹೇಳ್ತಾನ, ನಾ ಆಫೀಸರಿಗೆ ಅಂಜಿಸೀನಿ, ಅಧಿಕಾರಿಗಳಿಗೆ ಅಂಜಿಸೀನಿ, ಇಲ್ಲಪ್ಪ ಪೊಲೀಸ್ ಇಲಾಖೆ ಒಳಗೆ ನನ್ನ ಮ್ಯಾಗ ಒಂದು ಆರೋಪ ಇದ್ರು ಸುದಕ್ಕೆ ನಾನು ಹೋಗಿ ರಾಜಾರೋಷವಾಗಿ ಹೋಗ್ತೀನಿ ಅಂತೇಳಿ ನೀ ಹೇಳ್ತಿ. ನಾನು ಪೊಲೀಸ್ ಇಲಾಖೆ ಜೋಡಿ ಭಾಳ ಅತ್ಯಂತ ಒಡನಾಡಿ ಆಗಿದ್ದೀನಿ. ಪೊಲೀಸ್ ಇಲಾಖೆ ಅಧಿಕಾರಿಗಳಂದ್ರೆ ನನಗೆ ಗೌರವಪೂರ್ಣವಾಗಿ ನನಗೆ ನೋಡ್ತಾರೆ. ಎಲ್ಲರೇ ಹೋದ್ರು ಸುದಕ್ಕೆ ಮುಂದೆ ನಿಂತರ ಮಾರುತಿ ಬಾತೆ ಕರೆದೇನದ ಮಾತಾಡಿಸ್ತಾರ. ನೀ ಹೋಗಿ ನಿಂದ್ರಲ್ಲ, ನಿನ್ನ ಕರೆದು ಮಾತಾಡಿಸ್ತಾರ ನೋಡ್ತೀನಿ. ಮಡುಸ್ವಾಮಿ ನೀ ಒಬ್ಬ ಕೊಲೆಗಡುಕ. इंशाल इंग्लिश मीडियम स्कूल विजयपुर एडमिशन्स ओपन। नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और सीसीटीवी सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, KHB कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशन्स कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशन्स कंफर्म कीजिए। ನಿನ್ನ ಬಗ್ಗೆ ಹೇಳ್ಬೇಕಂತಂದ್ರೆ, ನನ್ನ ಬಗ್ಗೆ ನೀ ಮಾತಾಡಕ ನಿನಗ ಅದರದ್ದು ಒಂದು ಯೋಗ್ಯತೆನೇ ಇಲ್ಲ. ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ನಾ ಏನದೀನಿ, 10-15 ವರ್ಷದಿಂದ ಸಾಮಾಜಿಕ ಹೋರಾಟದಲ್ಲಿ ಭಾಗಿಯಿದ್ದೀನಿ. ಸಾಮಾಜಿಕ ಹೋರಾಟ ಹೆಂಗ, ನ್ಯಾಯ ಅನ್ಯಾಯ ಎಲ್ಲನೂ ವಿಚಾರ ಮಾಡಿ ಜನರಿಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಜನ ನನ್ನ ಬಲ್ಯಾಗ ದಿನ ಇರ್ತದೆ ಜನ. ನೀ ಏನೋ ಒಂದಿಬ್ಬರು ನಮ್ಮವ್ರನ್ನ ತೊಗೊಂಬಂದು ನೀನು ಹೇಳಿಕೆ ಕೊಡಿಸ್ತಿ, ಆಯ್ತು ಇರಲಿ, ಅವ್ರು ನಮ್ಮವ್ರೇ ಅದಾರ, ಏನು ಅವ್ರಿಗೆ ಏನಾರ ನಿಂದಿಂದ ಉತ್ಪನ್ನ ಬರ್ತದ, ಇದು ಬರ್ತದ, ಅದರದಿಂದ ಏನದ ಅವ್ರು ನಿನ್ನ ಬಗ್ಗೆ ಹೇಳಿರ್ಬೋದು. ಈಗಾಗಲೇ ಅವನು ಚಿದಾನಂದ್ ಅಂತ ಹೇಳಿ ನಮ್ಮವನ್ನೇ ಅಫಜಲ್ಪುರದವನಿಗೆ ತಂದು ನೀನು ಇದು ಹೇಳಿಸ್ತಿ, ಮೊನ್ನೆ ಬೈಟ್ ಕೊಡಿಸ್ತಿ. ಏನತ್ತದ, ಮಡುಸ್ವಾಮಿ ವಿರುದ್ಧ ಇಂಥ ಚಟುವಟಿಕೆ ನೀವು ಕಂಟಿನ್ಯೂ ಮಾಡಿದ್ರಿಪ್ಪ ಅಂತಂದ್ರೆ ಇನ್ನು ಮುಂದೆ ನಾವು ಬ್ಯಾರೆ ಹಾದಿ ತುಳಿತೀವಿ ಅಂತ ಹೇಳಿ ಚಿದಾನಂದ್ ಹೇಳ್ತಾನ. ಆ ಚಿದಾನಂದ್ ನಮ್ಮವ ಅನ್ನೋದು ನಾ ಮರಿಬೇಕಾಗ್ತದ ಮುಂದೆ. ಆಯ್ತು, ಯಾವ ಹಾದಿ ಒಳಗೆ ಬರ್ತೀವಿ ಬಾ ಚಿದಾನಂದ್, ನೋಡ್ತೀನಿ. ಎಲ್ಲದಕ್ಕೂ ನಾ ತಯಾರದೀನಿ. ಮುಂದೆ ಕಾನೂನು ಹೋರಾಟ ಏನದ, ನಂದು ಮಡುಸ್ವಾಮಿ ವಿರುದ್ಧ ಏನು ಕಾನೂನು ಹೋರಾಟ ಐತಿ ಅದನ್ನ ಮುಂದುವರಿಸ್ತೀನಿ.
ಪ್ರೇಮಾನಂದ ವಿರುದ್ಧ ಒಂದು ಅಟ್ರಾಸಿಟಿ ಮಾಡ್ತೀನಿ ಅಂತ ಹೇಳ್ತಾನೆ. ಪ್ರೇಮಾನಂದ ವಿರುದ್ಧ ಅಟ್ರಾಸಿಟಿ PWD ಕೆಲಸ ನಡೆದಿತ್ತು ಕಾಮಗಾರಿ. ಆ ಕಾಮಗಾರಿ ಕಳಪೆ ಕಾಮಗಾರಿ ಆಗ್ಯದ ಅಂತ ಹೇಳಿ ನಾನು ಒಂದು PWD ದೂರ ಮಾಡ್ತೀನಿ, ಅರ್ಜಿ ಮಾಡ್ತೀನಿ. ಮುಂದೆ ಕಂಟಿನ್ಯೂ ಅದನ್ನ ಅಲಿಗೇಷನ್ ಮಾಡೋದ್ ಮ್ಯಾಗ ಆಫೀಸರ್ಗಳು ಏನ್ ಮಾಡ್ತಾರ, ಎಲ್ಲಿ ಕಳಪೆ ಕಾಮಗಾರಿ ಆಗ್ಯದ ನಾವು ಇನ್ಸ್ಪೆಕ್ಷನ್ ಬರ್ತೀವಿ ನೀವು ಬರ್ರಿ ಅಂತ ಹೇಳ್ತಾರ ಅಧಿಕಾರಿಗಳು. ಆಯ್ತಂತ ಹೇಳಿ ನಾವು ಹೋಗ್ತೀನಿ. ಅವಾಗ ಈ ಜಾಗಕ್ಕೆ ಬರ್ರಿ ಅಂತಾರ, ಆ ಜಾಗಕ್ಕೆ ನಾನು ಹೋಗ್ತೀನಿ. ಹೋದ ಮ್ಯಾಗ ಅವ್ರು ಏನ್ ಮಾಡಿರ್ತಾರ, ಮೊದಲೇ ಪ್ರೇಮಾನಂದ ಬಿರಾದಾರ ಹೇಳಿರ್ತಾರ ವಿಷಯ, ಅಲಿಗೇಷನ್ ಮಾಡ್ಯಾರ್ರಿ ಹಿಂಗ ಅಂತ ಹೇಳಿ. ಅವಾಗ ಪ್ರೇಮಾನಂದ್ ಏನ್ ಮಾಡ್ತಾರ, ಬಿರಾದಾರ ಕಾರ್ಪೊರೇಟರ್ ಒಂದ್ 30-40 ಅವ್ರ ಸಂಗಡಿಗರನ್ನ ತಗೊಂಡು ಬಂದ್ ಎಟ್ ಎ ಟೈಮ್ ನನಗೆ ಏರು ದನಿದಿಂದ ಮಾರುತಿ ಇದು ನನ್ನ ವಾರ್ಡ್ ಮ್ಯಾಗ ನಿಂದ್ಯಾಕ ಕಣ್ಣು ಅಂತ ಹೇಳಿ ಏರು ದನಿದಿಂದ ಮಾತಾಡೋದಕ್ಕೆ ಅವ್ರ ಮ್ಯಾಗ ಒಂದು ಅಟ್ರಾಸಿಟಿ ಮಾಡಿದ್ದು ನಿಜ. ಹೊಳ್ಳಿ ನಮ್ಮ ಹಿರಿಯರು ಎಲ್ಲ ಕೂಡಿ ಏನ್ ಮಾಡ್ತಾರ, ಅದನ್ನ ರಾಜಿ ಮಾಡಿಸ್ತಾರ. ನೀ 3 ಲಕ್ಷ 5 ಲಕ್ಷ ನಾ ತಗೊಂಡಿನಿ ಅಂತ ಹೇಳಿ ನೀ ಹೇಳ್ತಿಲ್ಲ. 3 ಲಕ್ಷ 5 ಲಕ್ಷ ತಗೊಂಡಿದ್ದಕ್ಕೆ ಪ್ರೇಮಾನಂದ ಬಿರಾದಾರ ಕಡೆದಿಂದ ನನಗೆ ಒಂದು ಸ್ಟೇಟ್ಮೆಂಟ್ ಹಾಕಿಸಲ್ಲ. ಆಯ್ತು ಕೊಟ್ಟರತ್ತೆ ಹೇಳಿ, ಅವರು ತಗೊಂಡದಕ್ಕೆ ಏನದಾವು ಎವಿಡೆನ್ಸ್ ಏನಿಲ್ಲ, ಯಾವುದೇ ರೀತಿಯಾದಂತ ಎಲ್ಲಾ ಸುಳ್ಳು ಒಂದು ಇದು ಹೇಳ್ಕೊತ ನನ್ನ ವಿರುದ್ಧ ನೀನು ನಾವೊಬ್ಬ ದಲಿತ ಪರ ಹೋರಾಟಗಾರ ಅನ್ನೋದು ದುರುದ್ದೇಶದಿಂದ ನೀ ಏನದ ನನ್ನ ತೇಜೋವಧಿ ಮಾಡ್ಲಕ್ಕ ನೀ ಈ ತರ ಹೇಳಿಕೆ ಕೊಡ್ಲಾಕತ್ತಿ. ಮುಂದ ಕೆಲವು ದಲಿತ ಮುಗ್ಧ ಯುವಕರನ್ನ ನೀ ಏನ್ ಮಾಡ್ತಿ, ಕೆಲವು ಕೇಸುಗಳಲ್ಲಿ ಭಾಗಿ ಮಾಡ್ತಿ. ಅವ್ರನ್ನ ಮಹಾದೇವ್ ಸಾವ್ಕಾರನ ಕೇಸನ್ಯಾಗ ಶ್ಯಾಮ್ ನೇಸೂರನ ಹುಡುಗ ಸುಮ್ನೆ ಒಯ್ದ ಡ್ರೈವರ್ ಅಂತ ಹೇಳಿ ಒಯ್ದ ಏನದ, ನೀನು ಆ ಪ್ರಕರಣಗಳಲ್ಲಿ ಸಿಗಿಸಿದ್ರು ಸುಖಿ. ಆ ಪ್ರಕರಣದಾಗ ಏನದ, ಹುಡುಗ ನನಗೆ ಫೋನ್ ಹಚ್ತಾನ ಹಿಂದಾಗಡೆ, ಅಣ್ಣ ನನಗ ಪೊಲೀಸರು ಕಂಟಿನ್ಯೂ ಮನಿಗೆ ಬಂದು ಹೊಂಟಾರ ಅಂತ ಹೇಳಿ. ಮನಿಗೆ ಬಂದು ಹೊಂಟಾರ ಯಾಕಂತ ಹೇಳಿ ನಾವು ಒಬ್ರಿಗೆ ಪೊಲೀಸರಿಗೆ ಮಾತಾಡ್ತೀನಿ. ಮಾತಾಡೋದ್ ಮ್ಯಾಗ ಮಾರುತಿ ಅವ್ನ ಜವಾಬ್ದಾರಿಯಿಂದ ತಗೊಂಡ್ ಬಾ ಹಿಂಗ ಅದತ್ತೆ ಹೇಳ್ತಾರಲ್ಲ. ಅದಕ್ಕೆ ಅವನಿಗೆ ಅಂತವಲ್ಲ ಸಾಹೇಬ್ರ ಅಂತ ಹೇಳಿ CPI ಅಲ್ಲಿದ್ದಂತ ಆಫೀಸರ್ಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ನಾನು ಮನವರಿಕೆ ಮಾಡಿ, ಸರ್ ಅಂತ ಹುಡುಗಲ್ಲವ ಮುಗ್ಧ ಯುವಕ, ಶ್ಯಾಮ್ ನೇಸೂರನವ ಮುಗ್ಧ ಯುವಕ, ಆ ತರದ ಹುಡುಗಲ್ಲ ಅಂತ ಹೇಳಿ ಮನವರಿಕೆ ಮಾಡ್ತೀನಿ. ಅವಾಗ ಅವ್ರು ಎನ್ಕ್ವೈರಿ ಮಾಡಿ ಅವನ್ನ ಮಾಫಿ ಸಾಕ್ಷಿ ಮಾಡ್ತಾರ. ಮುಂದೆ ಅದೇ ಮುದುಕು ಭಜಂತ್ರಿ ಅನ್ನುವಂತ ಒಬ್ಬ ಯುವಕ, ಅವನು ದಲಿತ, ಅವನನ್ನು ಎಲ್ಲಾ ರೀತಿಯಾದಂತ ಒಂದು ಪ್ರಕರಣಗಳಲ್ಲಿ ನೀನು ಬಳಸಿಕೊಂಡು ಆತನ ಒಂದು ಜೀವನನೇ ಹಾಳು ಮಾಡಿ, ಶ್ಯಾಮ್ ನೇಸೂರನ್ನ ಹುಡುಗನ ಜೀವನನ್ನು ಹಾಳು ಮಾಡಿ, ಮತ್ ನೀ ದಲಿತ ಪ್ರಿಯ ಅಂತ ಹೇಳಿ ಹೆಂಗ ಅಂತಾರ ಜನ. ಈಗಾಗಲೇ ಜನರಿಗೆ ಗೊತ್ತದ, ವಿಜಯಪುರ ಜಿಲ್ಲೆ ಜನರು ಹುಚ್ಚರಲ್ಲ ಮಧುಸ್ವಾಮಿ. ವಿಜಯಪುರ ಜಿಲ್ಲೆ ಜನರು ಮಾರುತಿ ಬೂದ್ಯಾಳ್ ಹೆಂಗದ ಅನ್ನೋದು ವಿಜಯಪುರ ಜನತೆಗೆ ಗೊತ್ತದ. ನೀ ಏನದಿ ಅನ್ನೋದು ವಿಜಯಪುರ ಜನತೆಗೆ ಗೊತ್ತದ. ಅದರದಿಂದ ಮುಂದಿನ ದಿನಮಾನದಲ್ಲಿ ನನ್ನ ಮ್ಯಾಗ ಕೆಲವೊಂದು ಮಸಲತ್ತು ನಡೆಸಾಕತ್ತಿ, ಎದರಾಗರೆ ದೊಡ್ಡದ್ರಾಗ ಸಿಗಿಸ್ತೀನಿ ಅತ್ತಿ. ಅದು ಕಾನೂನು ಹೋರಾಟ ಇದೇ ಇರ್ತದ, ನೋಡ ಮತ್ತ ನಿನಗೆ ಮುಂದೆ ಇದೇ ರೀತಿ ಹಾಕೋತ ಹೋದರೆ ಮುಂದಿನ ಹೋರಾಟ ಬಹಳ ಉಗ್ರವಾದಂತ ಒಂದು ಹೋರಾಟಕ್ಕೆ ನಾನು ತಯಾರದೀನಿ. ನೀ ಯಾವ ರೀತಿ ಉಗ್ರ ಹೋರಾಟ ಮಾಡ್ತಿ ಮಾಡು, ಅದಕ್ಕೆ ನಾನು ತಯಾರದೀನಿ. ಮಾರುತಿ ಬೂದ್ಯಾಳ ಸಮಾಜಕ್ಕೆ ಏನ್ ಕೊಡುಗೆ ಅನ್ನೋದು ನಮ್ಮ ಹಿರಿಯರಿಗೆ ಗೊತ್ತದ, ಸಮಾಜದ ಹಿರಿಯರಿಗೆ. ಅದನ್ನ ಕೇಳಾಕ ನೀ ಯಾರು? ನೀ ಏನ್ ನಮ್ಮ ಸಮಾಜದವನ? ಏನು ಆಯ್ತು, ಅಲ್ರಿ ಅವ್ರೆಲ್ಲ ಅಫಜಲ್ಪುರದವ್ರು ತಂದಿಲ್ಲಿ ನಮ್ಮ ಸಮಾಜದವ್ರು ಇರ್ತಾರ. ಅವ್ರಿಗೆ ನನ್ನ ಬಗ್ಗೆ ಗೊತ್ತಿರಂಗಿಲ್ಲ, ತಂದ್ ಒಮ್ಮೆ ಹೇಳಿಸಿರ್ತಾನ, ಅವನ ಬೈಲಿ ನಿಮ್ಗೆ ಹೇಳಿಸ್ತೀನಿ. ಮತ್ತೆ ಹೌದ್ರಿ ಮಧುಸ್ವಾಮಿ ನನಗ್ ಪ್ರೆಷರ್ಲಿ ತಂದೇನದ, ನನಗ್ ನಿಂದ್ರಿಸಿ ಹೇಳ್ಸ್ಯಾನ ಅನ್ನೋದು ಆಡಿಯೋ ಕ್ಲಿಪ್ ಬಂದದ್ ನನ್ನ ಕಡೆ ತೋರಿಸ್ತೀನಿ, ನಿಮ್ಗೆ ಕೊಡ್ತೀನಿ. ಅದನ್ನು ಅದು ಯಾರು ಚಿದಾನಂದ್ ಅಂತ ಹೇಳಿ ಏನ್ ಮಾತಾಡಲ್ಲ, ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿನಿ ಅಂತ ಹೇಳಿ. ಸಮಾಜಕ್ಕೆ ಇವನು ಅಂದನ್ರಿ ಮಧುಸ್ವಾಮಿನು, ನಮ್ಮ ಸಮಾಜದ ಜನ ಕೇಳಂಗಿಲ್ಲ. ಯಾಕಪ್ಪ ಅಂದ್ರೆ ನಾನು ಹೋರಾಟಗಾರದೀನಿ, ಅವ್ರಿಗೆ ಗೊತ್ತದ, ಸಮಾಜದ ಹಿರಿಯರಿಗೆ ಎಲ್ಲ ನನ್ನ ಬಗ್ಗೆ ಗೊತ್ತದ. ಸಮಾಜದ ಹೆಣ್ಣು ಮಕ್ಕಳಿಗೆ ಅನ್ಯಾಯದಾಗ ಬಂದು ನಿಂತವ್ ನಾನೇ ಇದೀನಿ. ಏನ್ರಿ ಇದೇ ಖಾದ್ರಿ ವಕೀಲ ಮಾತಾಡಿದಾಗ ಅದನ್ನ ಪೂರ ತಗೊಂಡೇನದ ಹೋರಾಟ ಮಾಡ್ದವ್ ನಾ ಅದೀನಿ ಜಿಲ್ಲೆ ಒಳಗ. ಇವಾಗ ನೋಡ್ರಿ, ನಾ ಹೇಳ್ತೀನಿ ಕೇಳ್ರಿ, 3-4 ಸಲ ನನಗ ಫೋನ್ ಹಚ್ಚಿ ಇದು ಮಾಡ್ಯಾನವ ಮಧುಸ್ವಾಮಿ, ಧಮಕಿ ಹಾಕ್ತಾನ, ಇದು ಮಾಡ್ತಾನ. ಮತ್ ಇನ್ನೊಂದು ಅವನ ಹೆಸರು ಹೇಳಕ್ಕ ಅವ ಏನು ದೊಡ್ಡ ಇದು ಏನ್ರಿ? ಮಧುಸ್ವಾಮಿ ಏನದನ, ಒಬ್ಬ ರೌಡಿ ಶೀಟರ್ ಅದನ್ನ. ಇನ್ನ ನಮ್ಮ ಹಿರಿಯರ ಹೆಸರು ಹೇಳಿ ನಾವು ಮಾಡ್ತೀವಿ, ಬಾಬಾ ಸಾಹೇಬ್ರ ಹೆಸರು ಹೇಳಿ ನಾವು ಮಾಡ್ತೀವಿ. ನಮ್ಮ ಸಂಘಟನೆ ಹೆಸರು ಪ್ರಬಲ ಒಂದು ಬ್ರ್ಯಾಂಡ್ ಅದ, ನಮ್ಮದೇ ಆದಂತ ಬ್ರ್ಯಾಂಡ್ ಅದ. ಇವ ಯಾರ್ರಿ ಮಧುಸ್ವಾಮಿ? ಯಾರು? ಹೂ ಇಸ್ ದ್ಯಾಟ್ ಪರ್ಸನ್?
ನಾನು ಒಬ್ಬ ಶಿಕ್ಷಿತ ವರ್ಗದವ, ನನ್ನನ್ನು ಕೆಣಕಕ್ಕೆ ಹೋಗ್ಬೇಡ ಮಧುಸ್ವಾಮಿ. ಪೆನ್ನ ಹಾಳಿ ಹಿಡಿದ ಕೈಯಾಗ ಗನ್ನ ಅದು ಇದು ಮಾಡಕ್ ಹೋಗ್ಬೇಡ. ಆರಾಮದೀನಿ, ನನ್ನ ಪ್ರತ್ಯೇಕ ಮಕ್ಕಳು ಮರಿ ಆರಾಮದಾರ, ಚಂದಾಗಿ ಇದೀನಿ. ನೀನು ಚಂದಾಗಿ ಇರು, ನಾನು ಚಂದಾಗಿ ಇರ್ತೀನಿ. Admissions are open in Al-Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल-हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, सीसीटीवी सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशन्स, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वेकेशन क्लासेस भी लिए जा रहे हैं, तो देर किस बात की, नर्सरी से 10th तक के लिए एडमिशन्स शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। ಬಾಬಾ ಸಾಹೇಬ್ರ ಹೆಸರು ಹಾಳು ಮಾಡೀನಿ ಅಂತೇಳಿ ಯಾರು ಹೇಳ್ತಾರಲ್ರಿ ಅವ್ರ ಬಾಯಾಗ ಹುಳ ಬೀಳಿ. ಏನ್ರಿ, ಯಾರು ನನ್ನ ಬಗ್ಗೆ ಹೇಳ್ತಾರ ಅವ್ರ ಬಾಯಾಗ ಹುಳ ಬೀಳಿ. ಬಾಬಾ ಸಾಹೇಬ್ರ ಅದಕ್ಕೆ ಅದಾರ, ಬಾಬಾ ಸಾಹೇಬ್ರು ನೋಡ್ಕೋತಾರ. ಅದು ನನಗಿಲ್ಲ. ಬಾಬಾ ಸಾಹೇಬ್ರ ಮ್ಯಾಗ ಭಾಳ ಪ್ರೀತಿ ವಿಶ್ವಾಸ ಅದ. ಅವ್ರ ಪದಚ್ಯುತಿಗೆ ಯಾವುದೇ ರೀತಿಯಾದಂಥ ಧಕ್ಕೆ ತರಂತ ಒಂದು ಯಾವುದೂ ನಾನು ಪ್ರಕರಣ ಮಾಡಂಗಿಲ್ಲ. ಏನ್ರಿ, ಯಾವುದೂ ಇದು ಮಾಡಂಗಿಲ್ಲ. ಈಗಾಗಲೇ ಒಂದು ನಂದು ಗಾಂಜಾ ಕೇಸ್ ಅದ, ಅದು ಅದ ಅಂತ ಹೇಳ್ತಾನೆ ಮಧುಸ್ವಾಮಿ. ಗಾಂಜಾ ಕೇಸ್ ಅದು ಉದ್ದೇಶ ಏನದ ರೀ? ಗಾಂಜಾ ಎಲ್ಲಿ ಸಿಗ್ತದ ಅನ್ನೋದು ನಮ್ಗೆ ಗೊತ್ತಿಲ್ಲ, ಏನಿಲ್ಲ. ಅದ್ರಾಗ ದುರುದ್ದೇಶದಿಂದ ಒಂದು FIR ಆಗ್ಯದ, ನನ್ನ ಮ್ಯಾಗ ಕೇಸ್ ಮಾಡೇಬೇಕಂತ ಹೇಳಿ ಒಂದು ಪ್ರೆಷರ್ದಿಂದ ಅಧಿಕಾರಿ ವರ್ಗದ ಒಂದು ಇದು ಇರ್ತದ. ಒಳಗೊಮ್ಮೆ ಮನಸ್ತಾಪ ಆಗಿರ್ತಾರ ಅಧಿಕಾರಿಗಳು. ನಾವು ನ್ಯಾಯದ ಪರವಾಗಿ ಹೋರಾಟ ಮಾಡೋ ಟೈಮಿಗೆ ಅದನ್ನು ಬಿಡು ಅಂದಾಗ ನಾವು ಬಿಡ್ಲಾರ್ದಕ್ಕೆ ಮಾಡ್ಯಾರ. ಈಗಾಗಲೇ DSP ಸುನೀಲ್ ಕಾಂಬ್ಳೆ ಅವರಿಗೆ ನನಗೆ ಭಾಳ ಒಡನಾಟದ. ಅವರೇ ಹಿಡಿದು ಇದು ಮಾಡ್ತಾರ, ಅವರೇ CCTV ತೆಗಿತಾರ, ಹಂಗ ಹಿಂಗ ಅಂತ ಹೇಳ್ತಾನೆ. ಅವರೇ ನನಗೆ ಖರ್ಚಿಗೆ ರೊಕ್ಕನೂ ಕೊಡ್ತಾರ ತೆಗೆದು, ಎಮರ್ಜೆನ್ಸಿ. ಅವರೇ ನನಗೆ ಖರ್ಚಿಗೆ ಏನಾರ ಇದು ಅದೆಲ್ಲ ಮರ್ತಿತ್ತು ಹೇಳಿ ರೊಕ್ಕ ತೆಗೆದು ಕೊಡ್ತಾರ. ಅಂತ ಒಬ್ಬ ಹೋರಾಟಗಾರ. ಮತ್ತದು ಪೊಲೀಸ್ ಇಲಾಖೆ ಒಡನಾಡಿ, ಮತ್ತು ಎಲ್ಲ ಇಲಾಖೆಗಳಲ್ಲಿ ನಾನು ಒಡನಾಡಿ. ನೀವು ಹೋಗಿ ಅಧಿಕಾರಿ ವರ್ಗದವ್ರಿಗೆ ಕೇಳ್ಕೋರಿ ನಾನು ಏನದೀನಿ ಅನ್ನೋದು ಹೇಳ್ತಾರೆ. ಅಕ್ಕಿ ಗಾಡಿ ಹಿಡಿತೀನಿ, ಅವನ ಹೆಸರು ಬಳಸ್ತೀನಿ, ಅವನ ಹೆಸರು ಮ್ಯಾಗ ರೊಕ್ಕ ಮಾಡ್ತೀನಿ, ಅದೆಲ್ಲ ಸುಳ್ಳ, ಅದೆಲ್ಲ ಇದು. ಅವನ ಕಡೆ ಏನಾರೇ ಅವನ ಹೆಸರು ಹೇಳೋದಕ್ಕೆ ವಿಡಿಯೋ ಏನಾರ ಇದ್ದಪ್ಪ ಅಂದ್ರೆ ತಂದು ಕೊಡು ಅಂತ ಹೇಳ್ರಿ. ಯಾರಿವ? ಹೂ ಇಸ್ ದಟ್ ಪರ್ಸನ್? ಮಧುಸ್ವಾಮಿ ಅಂದ್ರೆ ಯಾರಿವ? ಇವ ಒಬ್ಬ ಕೊಲೆಗಾರ. ಕೊಲೆ ಯತ್ನ ಪ್ರಕರಣದಾವ್, ಮತ್ತ ಅತ್ಯಾಚಾರ ಪ್ರಕರಣಗಳಲ್ಲಿ ಭಾಗಿಯದಾನ, ಮಾನಭಂಗ ಪ್ರಕರಣಗಳಲ್ಲಿ ಭಾಗಿಯದಾನ, ಆರ್ಮ್ಸ್ ಆಕ್ಟ್ನಾಗ ಭಾಗಿಯದಾನ. ಆ ಪೇಪರ್ಸ್ ಸರಿ ಅವೆಲ್ಲ ಅದಾವು. ಇದನ್ನು ತಗೊಂಡು ನಾನು ಈಗಾಗಲೇ SP ಸಾಹೇಬರಿಗೆ ಮತ್ತು IG ಅವರಿಗೆ ಈಗ ಎಲ್ಲ ಪೇಪರ್ಸ್ ರೆಡಿ ಮಾಡಿಕೊಂಡು ನಮ್ಮ ಸಂಘಟನೆ ಪದಾಧಿಕಾರಿಗಳ ಜೊತೆಗೆ ನಾನು ಹೋಗಿ IG ಅವ್ರ ತನಕನೂ ಇದನ್ನು ಮುಟ್ಟಿಸ್ತೀನಿ, ವಿಷಯವನ್ನು ಮುಟ್ಟಿಸ್ತೀನಿ. ಈಗಾಗಲೇ ಈತ ವಿಜಯಪುರ ಜಿಲ್ಲೆಯಲ್ಲಿ ಏನದ ಅನ್ನೋದು ಗೊತ್ತದ. ಈತ ಏನು ಧರ್ಮರಾಜ್ ಚಡ್ಚಣ ಮತ್ತು ಮಹಾದೇವ್ ಸಾವ್ಕಾರ ಬೈರುಗೊಂಡ ಅವರಿಬ್ಬರದು ನಡುವಿನ ಒಂದು ಕಿತ್ತಾಟ. ಅದು ಮೊದಲು ಹಿಡ್ದದ, ಅದು ಪಿತ್ರಾರ್ಜಿತದಿಂದ ಐತಿ ಅದು ಅವ್ರವ್ರ ವೈಷಮ್ಯ. ಆ ವೈಷಮ್ಯದಾಗ ಇವ 3 ಕೋಟಿ ತಗೊಂಡೇನದ ಸುಪಾರಿ ಹಿಡಿದು ಯಾರು ಮಹಾದೇವ್ ಸಾವ್ಕಾರ ಬೈರುಗೊಂಡ ಅನ್ನೋರಿಗೆ ಕೊಲೆ ಮಾಡಕ್ ಯತ್ನ ಮಾಡ್ತಾನ. ಇವ ಏನ್ ಹೇಳ್ತಾನ, ಅದು ಎಲ್ಲ ಸುಳ್ಳು ಅಂತ ಹೇಳ್ತಾನ. ಆಯ್ತು, ಇವನ ಮನಿ ಗಿನಿ ಎಲ್ಲಿದ್ ಬತ್ತು? ಅವ್ರು ಇವ್ರು ಕಟ್ಟಿ ಕೊಟ್ಟಾರ ಅಂತ ಹೇಳ್ತಾನೆ. ಯಾರು ಕಟ್ಟಿ ಕೊಟ್ರು? ಮತ್ತ ಹೈಫೈ ಗಾಡಿಗಳು ಎಲ್ಲಿಯೂ ಬಂದು ಇವನ ಆದಾಯದ ಮೂಲ ಏನದ ಅದನ್ನ ಇಲಾಖೆ ಪರಿಶೀಲನೆ ಮಾಡಿ ಇವನ ಮ್ಯಾಗ ಏನದ ಸೂಕ್ತ ಇಲಾಖಾವಾರು ವಿಚಾರಣೆ ಮಾಡಿ ಆತನ ಮ್ಯಾಗ ಸೂಕ್ತ ಕಾನೂನು ಕ್ರಮ ಜರುಗಿಸ್ರಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।